150. 150 fast, okay. And camera 90. oh, can you see camera is going in. Must fun. ನಾನು ನನ್ನ ಪಾಡಿಗೆ ಆಯಿತಾ ರೆಡಿ ಆಗ್ತಾ ಇದ್ದೀನಿ ಟು ಲೀವ್ ಕೋಕು ದ ಸಚ್. ಇಲ್ಲಿಂದ ಬೋಟ್ ಇಟ್ಕೊಬೇಕು, ಬೋಟಿಂದ ದೆನ್ ವಿ ಹ್ಯಾವ್ ಟು ಟ್ರಾವೆಲ್. ಇಲ್ಲಿ ಬಂದಾಗ ವೈ ನಾಟ್ ಟೇಕ್ ಫುಟೇಜ್ ಅಂದ್ಬಿಟ್ಟು ಬೇಸಿಕಲಿ ನೀವು ಬಂದಾಗ ನೀವು ಕೋಕೋದು ಬಂದಾಗ ನೀವು ಎಲ್ಲಿಂದಾರು ಬನ್ನಿ, ನೀವು ಕೋಕೋದು ಬಂದಾಗ ಇಲ್ಲೇ ಹೇಳ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನಿಮ್ಗೆ ಅವಾಗ ಏನಾಗುತ್ತೆ, ಇಲ್ಲಿ ಬುದ್ಧ ಸಿಗ್ತಾನೆ ಆಯಿತಾ. ಬುದ್ಧಗೆ ನಾವು ನಿಜವಾಗಿ ಹೇಳ್ತೀವಿ, ಬಂದಾಗಲೇ ನಾನು ಫೋಟೋ ವೀಡಿಯೋ ಮಾಡ್ಕೊಂಡು ಬಂದಿದ್ದು ಸುಸ್ತಾಗಿ ಏನಾಯಿತು, ನಾನು ಅಲ್ಲಿಂದ ಡೈರೆಕ್ಟ್ ರೂಮ್ ಹೋಗ್ಬಿಟ್ಟೆ. ಮಿನಿಮಮ್ ಬಂದ್ಬಿಟ್ಟು 6 ಕಿಲೋಮೀಟರ್ ಆದಮೇಲೆ ರೂಮ್ ಸ್ಟಾರ್ಟ್ ಆಗೋದು. ಬಟ್ ನನಗೆ ಗೊತ್ತಿಲ್ಲ ದ್ಯಾಟ್ ಇಲ್ಲೇನೇ ಬ್ಯೂಟಿಫುಲ್ ಬೀಚಸ್ ಇದೆ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಸ್ವಾಮಿ. ಎಲ್ಲರೂ ಅದೇ ಮಾಡೋದು ಮಿಸ್ಟೇಕು. ಇಲ್ಲಿ ಬಂದ ಮೇಲೆ ಮೋಸ್ಟ್ಲಿ ನೋಡ್ತಾರಲ್ಲ ಗೊತ್ತಿಲ್ಲ, ಬಿಕಾಸ್ ನಾನು ಡ್ರೋನ್ ಹಾರಿಸ್ತಾ ಇರೋದಕ್ಕೆ ನನಗೆ ಗೊತ್ತಾಗ್ತಾ ಇದೆ ಎಷ್ಟು ಸುಂದರವಾಗಿದೆ. ಜನಗಳಿಲ್ಲ, ಇಲ್ಲೇ ಆಟ ಆಡ್ಕೊಂಡಿರ್ಬೋದು ಆಯಿತಾ. ಎಲ್ಲೇ ರೂಮ್ ಮಾಡಿದ್ರೆ ಇಲ್ಲಿ ಬಂದು ಆಟ ಆಡ್ಕೊಂಡು ಕೂತ್ಕೊಳ್ಬೋದಾಗಿತ್ತಲ್ಲ ಅಂತ ನನಗೆ ಇವಾಗ ಯೋಚನೆ ಬರ್ತಾ ಇದೆ ಹೊರಡೋ ಟೈಮಲ್ಲಿ. ಸೊ ನಿಮಗೆ ಒಂದು ಐಡಿಯಾ ಬರ್ತಾ ಇದೆ ದಟ್ ಯು ಕ್ಯಾನ್ ಡೂ ದಿಸ್ ಆಲ್ಸೋ. ಸೊ ಬಟ್ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂದರೆ, ಇವಾಗ ನನಗೆ ಗೊತ್ತಿಲ್ಲ ಹೆಂಗಂದರೆ ಕೋಕೋದಿಂದ ನನಗೆ ವಾಪಸ್ ಕೋಚಾಂಗ್ ಕರ್ಕೊಂಡು ಹೋಗ್ತಾರಾ, ಇಲ್ಲ ಡೈರೆಕ್ಟ್ ಪಟಾಯಿಗೆ ಬಿಡ್ತಾರಾ, ಇಲ್ಲ ನಾವು ಬಂದಿದ್ದ ರೂಟಲ್ಲಿ ಯಾವುದೋ ಒಂದು ಪೋರ್ಟಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾವು ಅಂದರೆ ಶಿಪ್ಪಲ್ಲಿ ಹೋಗ್ಬಿಟ್ಟು ಫೆರಿಯಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಾವು ಮಿನಿ ವ್ಯಾನಲ್ಲಿ ಹೋಗಬೇಕಾಗುತ್ತಾ, ಏನು ವಿಷಯ ನನಗೆ ಗೊತ್ತಿಲ್ಲ ಆಯಿತಾ. ಬಟ್ ಕೋಚ್ ಹಂಗೆ ಹೋಗಲ್ಲ ಅಂತ ಗೊತ್ತಾಯಿತು. ಸೊ ಅವ್ನು ಡೈರೆಕ್ಟಾಗಿ ಪಟಾಯ ಹೊಡಿತಾನಂದರೆ ನನಗೆ ಐ ವಾಸ್ ವೆರಿ ವೆರಿ ಹ್ಯಾಪಿ ಅಸ್ ಸಚ್ ಆಯಿತಾ. ಡೈರೆಕ್ಟಾಗಿ ಹೊಡೆದ್ಬಿಡ್ತಾನಂದರೆ ಸೊ ಬಿಕಾಸ್ ಅದು ಎಸ್ಟಿಮೇಟೆಡ್ ಟೈಮ್ 12:30 to 6 o'clock ಅಂದರೆ 5.5 hours ಜರ್ನಿ ಆಯಿತಾ. ವೈ ನಾಟ್ ಯಾರ್ 5.5 hours ಜರ್ನಿ ಅಲ್ಲ, ಬಿಕಾಸ್ ನಾನು ಇನ್ನೂ ಕೋಚ್ ಹಂಗೆ ಬರೋಕೆ ನನಗೆ 7 ಗಂಟೆ ಆಗಿತ್ತು ಫ್ರಮ್ ಪಟಾಯ. ಬಟ್ ಇದು 5 ಗಂಟೆಲಿ ಹೋಗ್ತಾರೆ ಅಂದರೆ ಹೌ ಇಸ್ ಇಟ್ ಪಾಸಿಬಲ್ ಅಂತ ನನಗೆ ಯೋಚನೆ. ಯಾಕಂದರೆ ಇನ್ನೂ ದೂರ ಇದೆ. ಯಾವುದು ಕೋಕೂದ್ ಅಂದಮೇಲೆ ಕೋಮ್ಯಾಕ್ ಅಂದಮೇಲೆ ಕೋಮ್ಯಾಕ್ ಅಂದಮೇಲೆ ಕೋಕೂದ್ ಇರೋದು, ಕೋಶಾಂಗ್ ಕೋಮ್ಯಾಕ್ ಕೋಕೂದು ಆಯಿತಾ. ಸೊ ಐ ವಾಸ್ ವೆರಿ ಹ್ಯಾಪಿ ವಿತ್ ದಟ್ ಆಯಿತಾ. ಸೊ ಐ ವಾಸ್ ಗೆಟಿಂಗ್ ರೆಡಿ ಆ್ಯಂಡ್ ಆಲ್ ದಿಸ್ ಸ್ಟಫ್. ಹೇಗೆ ಲೈಫ್ ಚೇಂಜ್ ಆಗುತ್ತೆ, ದೇವರು ನಿಮ್ಮ ಮೇಲೆ ಕಣ್ಣು ಏನು ಸ್ವೀಟಾಗಿ ಒಂದು ಕಣ್ಣು ಓಪನ್ ಮಾಡ್ಕೊಂಡ್ರೆ, ಅದು ಕಣ್ಣು ಕೋಪದ ಕಣ್ಣಲ್ಲ, ಸ್ವೀಟಾಗಿ ಕಣ್ಣು ಓಪನ್ ಮಾಡ್ಕೊಂಡ್ರೆ ನಿಮ್ಮ ಕಡೆ ದೇವರಿದ್ದರೆ ಹೆಂಗೆ ಲೈಫ್ ಚೇಂಜ್ ಆಗುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ನಾನು ನಿನ್ನೆ ಬುಕ್ ಮಾಡಿದೆ ನಾನು ದಟ್ ಐ ವಾಂಟ್ ಟು ಗೋ ಟುಡೇ ಅಂದ್ಬಿಟ್ಟು ಆಯಿತಾ. ಸೊ ಒಂದು ನ್ಯೂ ಆ್ಯಪಲ್ಲಿ ಬುಕ್ ಮಾಡಿದೆ ನಾನು ಆಯಿತಾ. ಬಟ್ ಅವ್ರು ಹಳಬ್ರೆ ಅಂತ ನಾರ್ಮಲಿ ಯಾವಾಗಲೂ ಬೂನ್ ಸೆರಿ ಅಂತ ಎಲ್ಲರೂ ಬುಕ್ ಮಾಡಿದೆ. ನಾನು ಎಲ್ಲ ಕಡೆ ಓಡಾಡಿದೆಲ್ಲ ಬೂನ್ ಸೆರಿಲಿ. ಬಟ್ ಈ ಸಲ ನನಗೇನು ಆಫರ್ ಚೆನ್ನಾಗಿತ್ತಲ್ಲ ಇಲ್ಲಿ ಅಂದ್ಬಿಟ್ಟು ನಾನು 12 ಗಂಟೆಗೆ ಬೇಕಾಯ್ತು, 12 ಗಂಟೆ ಮೇಲೆ ಆಯಿತಾ. ಈ ಥರ ಬೋಟು ಆಯಿತಾ. ನನಗೆ ಈ ಬೋಟಲ್ಲಿ ಹತ್ತಕ್ಕೆ ಬಿಡಲಿಲ್ಲ. ನನಗೆ ಹೇಳಿದ್ರು ನೀನು ಇರೋ ಸುಮ್ಮನೆ ಕೂತ್ಕೊಂಡಿರೋ ನೀನು ಅಂದ್ಬಿಟ್ಟು ಇನ್ನೊಂದು ಬೋಟ್ ಬಂತು. ಇದು ಹೊರಟು 15 ನಿಮಿಷ ಆದ್ಮೇಲೆ ನಮ್ಮ ಬೋಟ್ ಹೊರಟು. ಅಯ್ಯೋ ದೇವ್ರೆ, 15 ನಿಮಿಷ ಮುಂಚೆ ಹೋಗ್ತಾನಲ್ಲ ಅಂತ 10 ವರ್ಷದ ಹಿಂದೆ ಇದ್ದಿದ್ದೆ ವಿವೇಕ ಯೋಚನೆ ಮಾಡ್ತಿದ್ದ. ಇವತ್ತು ಹೋಗ್ಲಿ ಬಿಡು, ಆಗಿದ್ದೆಲ್ಲ ಆಗಲಿ ಅಂತ ಇಲ್ಲಿ ಸ್ವಿಂಗಲ್ಲಿ ಕೂತ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ ನಾನು ಆಯಿತಾ. ಇವರೆಲ್ಲ ಚೆಕ್ ಇನ್ ಮಾಡ್ತಾಯಿದ್ರು, ನಾನು ಆರಾಮಾಗಿ ಕೂತ್ಕೊಂಡೆ. ಲಾಸ್ಟಿಗೆ ಹೋಗಿ ನೋಡ್ತೀನಿ ಖಾಲಿ ಹೊಡಿತಾ ಇದೆ. ಆ ಬೋಟ್ ಫುಲ್ ಹೋಯ್ತು ಆಯಿತಾ. ಆ ಬೋಟ್ ಫುಲ್ ಅಂದರೆ ಫುಲ್ಲು. ನನಗೆ ಖುಷಿ, ನನಗೆ ಆಯಿತಾ ಫೋಟೋ ವೀಡಿಯೋ ಮಾಡ್ಕೊಳ್ಳೋಕೆ ಜಾಗ ಸಿಕ್ತು, ನನ್ನ ಲಗೇಜ್ ಇಡೋಕ್ಕೆ ಜಾಗ ಸಿಕ್ತು, ಟೆನ್ಷನ್ ಇಲ್ವಲ್ಲ ಆಯಿತಾ. ಇವಾಗ ಏನು ಮಾಡ್ತಾನೆ ಇವನು ಅಂದರೆ ಐ ಡೋಂಟ್ ಹ್ಯಾವ್ ಎನಿ ಕ್ಲೂ ಆಸ್ ಸಚ್. ನನ್ನ ಮುಂದೆ ಬರೋದು ಸಮಯ ನೆಕ್ಸ್ಟ್ 6 ಗಂಟೆ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಆಯಿತಾ. ಚೆಚ್ಚಕ್ಕೆ ಸ್ಟಾರ್ಟ್ ಮಾಡ್ದೆ. ಐ ವಾಸ್ ವೆರಿ ವೆರಿ ಹ್ಯಾಪಿ. ಹೆಂಗೆ ಚೆಚ್ಚಕ್ಕೆ ಸ್ಟಾರ್ಟ್ ಮಾಡ್ದೆ ಅಂದರೆ 15 ನಿಮಿಷದ ಮುಂದೆ ಹೊರಟಿರೋ ಆ ಸ್ಪೀಡ್ ಬೋಟ್ ಅದನ್ನೇ ಕೆಚ್ಕೊಂಡ್ಬಿಟ್ಟು ಅದನ್ನೇ ದಾಟ್ಕೊಂಡು ಓಡಿ ಬಂದುಬಿಟ್ಟ ಆಯಿತಾ. ಓಡಿಸ್ಕೊಂಡು ಅಟ್ಟಿಸ್ಕೊಂಡು ನನಗೆ ಕುಣಿ ಅಯ್ಯೋ ಅದು ನೋಡಿ ದೇವ್ರು ಹೆಂಗೆ ನನ್ನ ಕಡೆ ಇಲ್ಲ ಅಂತ. ಇನ್ನೂ ದೇವ್ರು ನನಗೆ ಎಷ್ಟು ನೋಡ್ಕೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಲೈವಲ್ಲಿ ಹೇಳಿದ್ದೆ ಆಯಿತಾ. ಅದು ಲಿಂಕ್ ಆಗ್ತೀನಿ, ನೋಡ್ಕೊಳ್ಳಿ ನೀವು. ನೋಡಿ ಏನು ಸ್ಪೀಡಲ್ಲಿ ಹೊಡಿತಾನೆ, ಹಿಂದೆ ಹೋಗ್ಬಿಟ್ಟಿಲ್ಲ, ಯಾಕಂದ್ರೆ ದಬಾಕೊಂಡ್ಬಿಟ್ರೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು. ಅಯ್ಯೋ ಯಾವುದೋ ಒಂದು ಪೇರ್ ಬಂದುಬಿಡ್ತಲ್ಲ, ಇಲ್ಲೆಲ್ಲ ಇಳಿಸ್ಬಿಟ್ಟು ನಮ್ಮನ್ನೇನು ಬೇರೆಯವ್ರನ್ನ ಹಚ್ಕೊಂತಾರ, ಇಲ್ಲ ನಮ್ಮನ್ನೂ ಇಲ್ಲಿ ಇಳಿಸ್ಬಿಡ್ತಾರ, ನನಗೆ ಏನು ಗೊತ್ತಿಲ್ಲ. ಆ್ಯಕ್ಚುಲಾಗಿ ನೋಡ್ಬೇಕಂದ್ರೆ ನನ್ನ ಮಕ್ಕಳು ಇಲ್ಲೇ ಇಳಿಸ್ಬಿಟ್ರು ನನ್ನ. ಅಯ್ಯೋ ದೇವ್ರೇ, ನಾನ್ ಸಾಬ ಹೊಡಿತಾನಲ್ಲ, ಇಲ್ಲಿಂದ ಮಿನಿ ವ್ಯಾನಲ್ಲಿ ಹೋಗ್ಬೇಕಲ್ಲ. ಅದು ಫಸ್ಟು ನಮ್ಮನ್ನ ಇಲ್ಲಿ ತೊಗೊಂಡೋಗಿ ಆಫೀಸಿಗೆ ಬಿಡ್ತಾರೆ. ಅದಕ್ಕೆ ಈ ಥರ ನಮ್ಮನ್ನ ಲಗೇಜ್ನ ಗೂಡ್ಸ್ ಥರ ನಮ್ಮನ್ನ ಕೂರಿಸ್ಕೊಂಡು ಇದ್ರ ಮೇಲೆ ಕರ್ಕೊಂಡು ಹೋಗ್ತಾರೆ, ಯಾವುದ್ರ ಮೇಲೆ ಬ್ರಿಡ್ಜ್ ಮೇಲೆ ಅವರ ಆಫೀಸಲ್ಲಿ ಬಿಸಾಕ್ತಾರೆ ಆಯಿತಾ. ಆಮೇಲೆ ಆಫೀಸಿಗೆ ಬಿಸಾಕ್ಬಿಟ್ಟು ಅಲ್ಲಿಂದ ಮಿನಿ ವ್ಯಾನ್ ಅದರಲ್ಲೊಂದು 8-10 ಜನ ಇರ್ತೀವಿ, ಹಂಗೆ ಹೋಗ್ಬೇಕು. ಯಾಕೆ ಹಂಗೆ ಬಂದಿರೋದು ನಾನು ಆ ಸೈಡಿಂದ. ಸೊ ಅಲ್ಲಿ ಹೋದ್ಮೇಲೆ ಏನಾಯಿತು, ನನಗೆ ಪಟ ಎಲ್ಲ ಲಾಂಗ್ ಜರ್ನಿ ಅಂದ್ಬಿಟ್ಟು ಊಟನೂ ಕೊಟ್ಬಿಟ್ರು. ನಾನು ಆ್ಯಕ್ಚುಲಿ ಲಾಂಗ್ ಜರ್ನಿನೆಲ್ಲ ತಿನ್ನಕ್ಕೆ ಹೋಗೋದಿಲ್ಲ. ನಾನು ಹೊಟ್ಟೆಗೆಟ್ಟೆ ಕಟ್ಟೋದ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ತಿನ್ನೋದೇ ಇಲ್ಲ. ನಾನು ರೂಮ್ಗೆ ಹೋಗೋ ತನಕ ತಿನ್ನೋದಿಲ್ಲ. ನಾನು ಕೊಟ್ಟುಬಿಟ್ರಲ್ಲ ಅಂತ ಏನು ಮಾಡಿದೆ, ಅರ್ಧಕ್ಕರ್ಧ ಮೇಯ್ದುಬಿಟ್ಟೆ. ಇವಾಗ ಟೆನ್ಷನ್ನು ಆಯಿತಾ, ಏನಪ್ಪ ಮಾಡೋದು. ನನ್ನ ಪುಣ್ಯಕ್ಕೆ ಏನು ಗೊತ್ತಾ, ಯಾರು ಪಟಾಯ ಬುಕ್ ಮಾಡಿಲ್ಲ. ಅದನ್ನು ಆನರ್ ಮಾಡೋಕ್ಕೆ ಈ ಕಂಪ್ನಿಯವ್ರು ಏನು ಮಾಡೋದು ಗೊತ್ತಾ, ಫಾರ್ಚುನರ್ ಕಾರ್ ನನ್ನೊಬ್ಬನಿಗೆ ಕಳಿಸ್ಬಿಟ್ರು. ಕೆನ್ ಯು ಬೀಟ್ ಇಟ್. ಇದು ಹಿಂದೆ ಬರಬೇಕಾಯ್ತು, ಮುಂದೆ ಹೋಗ್ಬಿಡ್ತು ಫುಟೇಜು. 2ನೇ ಸಲ ಬಂದ್ಬಿಡ್ತಾ. ಅಯ್ಯಯ್ಯೋ, ಎಡಿಟಿಂಗಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಸಾರಿ, ಇದು ವೆರಿ ನಾನ್ ಸೆನ್ಸ್. ಇದು ಬಿಡ್ತಾ ಇರೋದು ವಾಪಸ್ ಬಂದುಬಿಟ್ಟು ಫುಟೇಜ್. 2ನೇ ಸಲ ಬರ್ತಾ ಇದೆಯಲ್ಲ, ವಾಟ್ ಇಸ್ ದಿಸ್? ಅದು ಕನ್ಸು ಕಾಣ್ತಿದ್ದೀನಾ?
Camera Camp Police. ಸೊ Say 150. 150 fast, okay. And Camera. camera. 90. Oh, you see, camera is going. Must fun. ಸೊ ಯಾವತ್ತು ಫಾಸ್ಟರ್ನಲ್ಲಿ ಹತ್ತದೇ ಇರೋನು ಹತ್ತಿದ್ದೀನಿ ಹಿಂಗೆ ಅಂದರೆ ನಾನು ಏನು ಕಟ್ಟಂಗಿಲ್ಲ ಆಯ್ತಾ. Okay. ಲೆಕ್ಕ ಹಾಕಿ ಎಲ್ಲೋ ನೀವು ಹೋಗ್ಬೇಕಂದ್ರೆ ನಿಲ್ಸು ಅಂದ್ರು. ಹಂಗಂದ್ರೆ ನಿಲ್ಸು ಫಸ್ಟ್ ಬೇರೆ ತಗಮ್ಮ ಅಂತ ಹೇಳಿದೆ. ತಗೊಂಡು ಬರ್ತಿ ಇದು ಕುಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಆಯ್ತಾ, ಫುಲ್ ಜರ್ನಿ ನಾವಿಬ್ಬರೇ ಮ್ಯೂಸಿಕ್ ಹಾಕ್ಕೊಂಡು ಎಲ್ಲ ಮಜಾ ಮಾಡಿಕೊಂಡು ನಿಜವಾಗಿ ಹೇಳ್ತೀನಿ, ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಟೈಮ್ಸ್ ಯಾರ್. ಅದಕ್ಕೋಸ್ಕರ ನನ್ನ ಮಕ್ಕಳು ಇವ್ರ ಕಂಪ್ನಿಯವ್ರು ಇವನಿಗೆ 7,000 ರೂಪಾಯಿ ಕೊಟ್ಟವ್ರೆ ಡ್ರಾಪ್ ಮಾಡೋಕ್ಕೆ. ನಾನು ಕೊಟ್ಟಿದ್ದ ಬದನೆಕಾಯಿ ಎಲ್ಲಿಂದ ಕೋಕೂರಿಂದ ಇದು ಪಟ್ಟಾಯಿಗೆ 3,000 ರೂಪಾಯಿ. ಇವ್ರು ಎಕ್ಸ್ಟ್ರಾ 7,000 ಕೊಟ್ಟ.